ದೇಶದ ಜನರಿಗೆ ಮತ್ತೊಮ್ಮೆ ಬೆಲೆ ಏರಿಕೆಯ ಶಾಕ್ ಸಿಕ್ಕಿದೆ. ಗೃಹ ಬಳಕೆಯ ಸಿಲಿಂಡರ್ ದರವನ್ನ ಹೆಚ್ಚಿಸಲಾಗಿದೆ. 14.2 ಕೆಜಿ ಗೃಹ ಬಳಕೆಯ ಸಿಲಿಂಡರ್ ದರವನ್ನ 29 ರೂಪಾಯಿ ಏರಿಕೆ ಮಾಡಲಾಗಿದೆ. 915 ರೂಪಾಯಿ ಇದ್ದಂತಹ ಸಿಲಿಂಡರ್ ದರ ಇದೀಗ 944 ರೂಪಾಯಿಗೆ ಏರಿಕೆಯಾಗಿದೆ. 5 ಕೆಜಿ ಗೃಹ ಬಳಕೆಯ ಸಿಲಿಂಡರ್ ದರದಲ್ಲೂ ಕೂಡ 10.5 ರೂಪಾಯಿ ಏರಿಕೆಯಾಗಿದೆ. 3 ತಿಂಗಳಲ್ಲಿ ಎರಡನೇ ಬಾರಿಗೆ ಸಿಲಿಂಡರ್ ದರ ಹೆಚ್ಚಳ ಆಗ್ತಾ ಇರೋದು. ಗೃಹ ಬಳಕೆಯ ಸಿಲಿಂಡರ್ ದರದಲ್ಲಿ ಕಳೆದ 3 ತಿಂಗಳ ಅವಧಿಯಲ್ಲಿ ಎರಡನೇ ಬಾರಿಗೆ ಹೆಚ್ಚಳ ಆಗಿದೆ. ಕಳೆದ ಮಾರ್ಚ್ನಲ್ಲಿ 60 ರೂಪಾಯಿ ಹೆಚ್ಚಳ ಮಾಡಿತು ಕೇಂದ್ರ ಸರ್ಕಾರ. ಇದೀಗ ಮತ್ತೆ 29 ರೂಪಾಯಿ ಜಾಸ್ತಿ ಮಾಡಿದೆ. ಗೃಹ ಬಳಕೆಯ ಗ್ಯಾಸ್ ದರದಲ್ಲಿ ಇದೀಗ ಮತ್ತೊಂದು ಬಾರಿ ಏರಿಕೆಯನ್ನು ಮಾಡಲಾಗಿದೆ. 14.2 ಕೆಜಿ ಗೃಹ ಬಳಕೆಯ ಸಿಲಿಂಡರ್ ದರವನ್ನ 29 ರೂಪಾಯಿ ಏರಿಕೆ ಮಾಡಿರೋದು. ಮೊದಲು 915 ರೂಪಾಯಿ ಇತ್ತು, ಈಗ 944 ರೂಪಾಯಿಗೆ ಏರಿಕೆಯಾಗಿದೆ. ಜೊತೆಗೆ 5 ಕೆಜಿ ಗೃಹ ಬಳಕೆಯ ಸಿಲಿಂಡರ್ ದರದಲ್ಲೂ ಕೂಡ 10.5 ರೂಪಾಯಿ ಏರಿಕೆಯನ್ನು ಮಾಡಲಾಗಿದೆ. ಈ ರೀತಿಯಾಗಿ ಕಳೆದ 3 ತಿಂಗಳ ಅವಧಿಯಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ದರ ಎರಡನೇ ಬಾರಿಗೆ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ, ಆರಂಭಿಕ ದಿನಗಳಲ್ಲಿ ಗ್ಯಾಸ್ ಸಿಗೋದೇ ಬಹಳಷ್ಟು ಕಷ್ಟದ ಸ್ಥಿತಿ ಅನ್ನುವಂಥ ಪರಿಸ್ಥಿತಿ ಇತ್ತು. ಈಗ ದರ ಏರಿಕೆಯ ಬಿಸಿ ಕೂಡ ಹೆಚ್ಚಾಗ್ತಾ ಇದೆ. 944 ರೂಪಾಯಿಗೆ ಏರಿಕೆಯಾಗಿದೆ. ನೀವು ನೋಡ್ತಾ ಇದ್ದೀರಿ, ನಿನ್ನೆ 915 ರೂಪಾಯಿ ಇತ್ತು, ಇವತ್ತು 14.2 ಕೆಜಿ ಗೃಹ ಬಳಕೆಯ ಸಿಲಿಂಡರ್ ದರ 944 ರೂಪಾಯಿಗೆ ಏರಿಕೆಯಾಗಿದೆ. 29 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಈ ಮೂಲಕ ಕಳೆದ 3 ತಿಂಗಳಲ್ಲಿ ಇದು ಎರಡನೇ ಬಾರಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಏರಿಕೆಯನ್ನು ಮಾಡಿರೋದು. ಹೀಗಾಗಿ ಗ್ರಾಹಕರು ಕೂಡ ಸಹಜವಾಗಿ ಅಸಮಾಧಾನಗಳು, ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಪಡೆಯೋಕ್ಕೂ ಕೂಡ ಸಾಕಷ್ಟು ಸರ್ಕಸ್ ನಡೆಸಬೇಕಾಗಿದೆ. ಅಂದುಕೊಂಡ ಟೈಮಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಈಗ ಬೆಲೆ ಏರಿಕೆಯ ಬಿಸಿ. ಮೊದಲಿಗೆ 89 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಕಳೆದ ಮಾರ್ಚ್ನಲ್ಲಿ 89 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಈಗ ಮತ್ತೊಮ್ಮೆ ಏರಿಕೆ ಮಾಡಲಾಗಿದೆ. ಮಾರ್ಚ್ನಲ್ಲಿ 2 ಬಾರಿ ಏರಿಕೆಯನ್ನು ಮಾಡಿರೋದು. ಮೊದಲ ಬಾರಿಗೆ 60 ರೂಪಾಯಿ ಏರಿಕೆ ಮಾಡಿದ್ರು, ಅದಾದ ನಂತರ ಈಗ 29 ರೂಪಾಯಿ ಏರಿಕೆಯನ್ನು ಮಾಡಿರೋದು. ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಈಗ ಮತ್ತೊಂದು ಬಾರಿ ಏರಿಕೆ ಮಾಡಲಾಗಿದೆ. 29 ರೂಪಾಯಿ ಏರಿಕೆಯನ್ನು ಮಾಡಲಾಗಿದೆ 14.2 ಕೆಜಿ ಗೃಹ ಬಳಕೆಯ ಸಿಲಿಂಡರ್ ದರವನ್ನ. ಈ ಮೂಲಕ ಈಗ ಒಂದು ಗ್ಯಾಸ್ ಸಿಲಿಂಡರ್ ಅನ್ನ ತಗೋಬೇಕು ಅಂತಂದ್ರೆ, ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ತಗೋಬೇಕು ಅಂತಂದ್ರೆ 944 ರೂಪಾಯಿ ಕೊಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಮತಾ, ಗ್ಯಾಸ್ ಸಿಲಿಂಡರ್ ದರದಲ್ಲಿ ಪದೇ ಪದೇ ಏರಿಕೆ ಆಗ್ತಾ ಇದೆ. ಇದೀಗ ಮತ್ತೊಂದು ಬಾರಿ ಏರಿಕೆ ಮಾಡಿರೋದು. ಸಹಜವಾಗಿ ಒಂದು ಕಡೆಯಲ್ಲಿ ಗ್ರಾಹಕರು ಕೂಡ, ಸಾಮಾನ್ಯ ಜನರು ಕೂಡ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 3 ತಿಂಗಳ ಅವಧಿಯಲ್ಲಿ ಈ ರೀತಿಯಾಗಿ ಎರಡನೇ ಬಾರಿ ಏರಿಕೆಯನ್ನು ಕೂಡ ಮಾಡಿರೋದು. ಏನು ಹೇಳ್ತಾರೆ ಗ್ರಾಹಕರು, ಜೊತೆಗೆ ಯಾವ ರೀತಿಯಾಗಿರುವಂತಹ ರಿಯಾಕ್ಷನ್ ಸಿಗ್ತಾ ಇದೆ? ಮಧುಕರ್, ಏನು ಮಧ್ಯಪ್ರಾಚ್ಯ ಯುದ್ಧದ ಬಿಕ್ಕಟ್ಟಿನಿಂದ ಆಗಿರುವಂತಹ ಏನು ನಷ್ಟವನ್ನು ಸರಿದೂಗಿಸೋದಕ್ಕೆ ಅಂತೇಳಿ ಈಗ ಮತ್ತೊಮ್ಮೆ ಗ್ಯಾಸ್ ದರವನ್ನು ಜಾಸ್ತಿ ಮಾಡಿರುವಂಥದ್ದು. ಕಳೆದ ಮಾರ್ಚ್ನಲ್ಲಿ 60 ರೂಪಾಯಿ ಜಾಸ್ತಿ ಆಗಿತ್ತು, ಅದಾದ ಬಳಿಕ ಈಗ 29 ರೂಪಾಯಿ ಇವತ್ತು ಜಾಸ್ತಿ ಆಗಿರುವಂಥದ್ದು. ಈಗ ನಾವು ಕಳೆದ 3 ತಿಂಗಳಿಗೆ ಹೋಲಿಸಿದ್ರೆ ಈಗ ಸುಮಾರು 89 ರೂಪಾಯಿ ಜಾಸ್ತಿ ಆಯಿತು. ಅಂದರೆ 915 ರೂಪಾಯಿ ಇದ್ದಂತಹ ಗ್ಯಾಸ್ ದರ ಇವತ್ತು 14 ಕೆಜಿ ಇದ್ದು 944 ರೂಪಾಯಿ ಆಗಿದೆ. ಅಂದರೆ
ಇವತ್ತು 29 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಡೀಸೆಲ್, ಪೆಟ್ರೋಲ್ ಎಲ್ಲವೂ ಕೂಡ ದಿನದಿಂದ ದಿನಕ್ಕೆ ದರ ಏರಿಕೆ ಆಗ್ತಾನೆ ಇದೆ. ಅದರ ಜೊತೆಗೆ ಈಗ ದಿನನಿತ್ಯಕ್ಕೂ ಕೂಡ ಬೇಕಾಗಿರುವಂಥದ್ದು ಗ್ಯಾಸ್, ಗೃಹ ಬಳಕೆಯ ಗ್ಯಾಸ್. ಹಾಗಾಗಿ ಗೃಹ ಬಳಕೆಯ ಗ್ಯಾಸನ್ನ ದರ ಜಾಸ್ತಿ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಮಹಿಳೆಯರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂತಂದ್ರೆ ಪ್ರತಿಯೊಂದು ಏನು ಅಡುಗೆಯನ್ನ ಮಾಡಬೇಕು ಅಂತಂದ್ರೂ ಕೂಡ ಗ್ಯಾಸನ್ನೇ ಬಳಕೆ ನೆಚ್ಕೊಂಡಿರುವಂಥದ್ದು. ಹಾಗಾಗಿ ಈಗ ದಿನನಿತ್ಯದ ಜೀವನವನ್ನ ಮಾಡಬೇಕು ಅಂತಂದ್ರೆ ಆಲ್ರೆಡಿ ತುಂಬಾ ಕಷ್ಟ ಆಗಿದೆ. ದಿನಬಳಕೆಯ ವಸ್ತುಗಳು ಕೂಡ ದರ ಏರಿಕೆ ಆಗಿರುವಂಥದ್ದು. ಅದರ ಜೊತೆಗೆ ಗ್ಯಾಸ್ ಕೂಡ ದರ ಏರಿಕೆ ಆಗಿರೋದ್ರಿಂದ ಭಾರಿ ಸಮಸ್ಯೆ ಆಗತ್ತೆ ಅನ್ನುವಂಥದ್ದನ್ನ ಏನು ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಗ್ಯಾಸ್ ದರ ಇದೇ ರೀತಿ ಮತ್ತಷ್ಟು ಜಾಸ್ತಿ ಆಗ್ತಾ ಹೋದ್ರೆ ಹೇಗಪ್ಪ ಜೀವನ ಮಾಡೋದು, ಮತ್ತೆ ಹೇಗೆ ಹೋಟೆಲ್ಗಳಲ್ಲೂ ಕೂಡ ಅಷ್ಟೇನೆ ಏನು ವಾಣಿಜ್ಯ ಸಿಲಿಂಡರ್ ಕೂಡ ದರ ಜಾಸ್ತಿ ಆಗ್ತಾನೆ ಇದೆ. ಹಾಗಾಗಿ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದ್ರೆ ಹೇಗೆ ಜೀವನ ಮಾಡೋದು ಅನ್ನುವಂತಹ ಪ್ರಶ್ನೆ. ಒಂದು ಕಡೆ ದಿನಬಳಕೆಯ ವಸ್ತುಗಳು, ನಾವು ಅಡುಗೆ ಅನಿಲ ಕೂಡ ಈಗಾಗಲೇ ಜಾಸ್ತಿ ಆಗಿರುವಂಥದ್ದು, ಅಕ್ಕಿ ರೇಟು, ತರಕಾರಿ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಇವೆಲ್ಲವನ್ನು ಕೂಡ ಸರಿದೂಗಿಸ್ಬೇಕು ಅಂತಂದ್ರೆ ಎಲ್ಲೋ ಒಂದು ಕಡೆ ಏನು ದಿನನಿತ್ಯದ ಕೆಲಸವನ್ನ ಮಾಡಿಕೊಂಡು ಜೀವನ ಮಾಡ್ಕೊಂಡಿರುವಂಥವ್ರು, ಅದರಲ್ಲೂ ಕೂಡ ಬಡ ಜನರಿಗಂತೂ ತುಂಬಾ ಸಮಸ್ಯೆ ಆಗೇ ಆಗತ್ತೆ. ಚಿಕ್ಕ ಅಂದ್ರೆ ಏನು 5 kg ಸಿಲಿಂಡರ್ನಲ್ಲೂ ಕೂಡ ದರ ಏರಿಕೆ ಆಗಿರುವಂಥದ್ದು 10 ರೂಪಾಯಿ ಜಾಸ್ತಿ ಆಗಿದೆ. ಹಾಗಾಗಿ ಪ್ರತಿ ದಿನಬಳಕೆಯ ವಸ್ತುಗಳಿರ್ಬೋದು ಅಥವಾ ಗ್ಯಾಸ್ ಸಿಲಿಂಡರ್ ಇವೆಲ್ಲವೂ ಕೂಡ ದರ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದ ಹಾಗೇನೆ ಜನಸಾಮಾನ್ಯರಿಗೆ ಹೊಡೆತದ ಮೇಲೆ ಹೊಡೆತ ಆಗ್ತಾ ಇರುವಂಥದ್ದು. ಹೀಗಾಗಿ ಜೀವನ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಕೂಡಲೇ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸಬೇಕು, ಜನರ ಸಮಸ್ಯೆಗೆ ಸ್ಪಂದಿಸಬೇಕು, ಜನ ಜೀವನ ನಡೆಸೋದಕ್ಕೆ ಯಾವ್ಯಾವ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಅದನ್ನ ಮಾಡೋದು ಹೊರತು ಮತ್ತಷ್ಟು ಹೊರೆ ಮಾಡೋದು ಸರಿ ಅಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ ಇದಕ್ಕೆ ಸೂಕ್ತವಾಗಿ ಸ್ಪಂದಿಸಬೇಕು ಅನ್ನುವಂಥದ್ದನ್ನ ಏನು ಜನ ಕೂಡ ಹೇಳ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಇದೇ ರೀತಿ ಜಾಸ್ತಿ ಆಗ್ತಾ ಹೋದ್ರೆ ನಾವು ಮುಂದೊಂದು ದಿನ ಹೋರಾಟವನ್ನು ಕೂಡ ಮಾಡಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಮಧುಕರ್, ಮಮತಾ, ಒಂದು ಕಡೆಯಲ್ಲಿ ಅಂದುಕೊಂಡ ಟೈಮಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಹೋಟೆಲ್ಗಳಿಗೆ ಹೋಗಿ ತಿನ್ನೋಣ ಅಂತಂದ್ರೆ ಅಲ್ಲೂ ಕೂಡ ಅಷ್ಟೇ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ರೇಟ್ ಜಾಸ್ತಿ ಆಗಿದೆ. ಸೊ ಹೀಗಾದ್ರೆ ಸಾಮಾನ್ಯ ಜನರು ಅಂದ್ರೆ ಪದೇ ಪದೇ ಏರಿಕೆ ಆಗ್ತಾರೆ ಹೋಗ್ತಾ ಇದ್ರೆ ಸೊ ಇದಕ್ಕೆ ಕಡಿವಾಣ ಯಾವಾಗ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಜನರಲ್ಲೂ ಕೂಡ ಉದ್ಭವ ಆಗುತ್ತೆ. ಮಮತಾ, ಖಂಡಿತವಾಗಿಯೋ, ಯಾಕಂತಂದ್ರೆ ಈ ದರ ಏರಿಕೆ ಯಾವಾಗ ಕಡಿಮೆ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರಲ್ಲಿದೆ. ಆದ್ರೆ ಅವರು ಅನ್ಕೊಂಡ ಹಾಗೆ ಈ ದರ ಏರಿಕೆ ಮಾತ್ರ ಇದು ಕಡಿಮೆ ಆಗೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದಿನದಿಂದ ದಿನಕ್ಕೆ ದರ ಏರಿಕೆ ಆಗ್ತಾನೆ ಹೋಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ಲಿಲ್ಲ. ನೀವು ಹೇಳ್ದ ಹಾಗೇನೆ ಹೋಟೆಲ್ಗಳಲ್ಲಿ ಹೋಗಿ ತಿಂಡಿ ತಿನ್ನೋಣ ಅಥವಾ ಟೀ ಕುಡಿಯೋಣ ಅಂತಂದ್ರೆ ಅಲ್ಲೂ ಕೂಡ ದುಪ್ಪಟ್ಟು ದರ ಅವ್ರಿಗೆ ಬೇಕಾದ ರೀತಿಯಲ್ಲಿ ಈಗಾಗಲೇ ಹೋಟೆಲ್ಗಳಲ್ಲೂ ಕೂಡ ತಿಂಡಿ ದರವನ್ನ ಏನು ಕಾಫಿ ಟೀ ದರವನ್ನು ಕೂಡ ಏರಿಕೆ ಮಾಡಲಾಗಿದೆ. ಒಂದು ಕಡೆ ಹೋಟೆಲ್ ಅಸೋಸಿಯೇಷನ್ ಅವರು ಹೇಳ್ತಾ ಇದ್ದಾರೆ, ಅಂದ್ರೆ ನಾವು ಏಕಾಏಕಿ ದರವನ್ನ ಏರಿಕೆ ಮಾಡಿದ ತಕ್ಷಣ ಜನರು ಕೂಡ ಇಲ್ಲಿ ಬಂದು ತಿನ್ನೋದಿಲ್ಲ, ನಮಗೂ ಕೂಡ ಎಫೆಕ್ಟ್ ಆಗುತ್ತೆ, ಭಾರಿ ಸಮಸ್ಯೆ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ನಾವು ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ದರವನ್ನ ಏರಿಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಹಾಗಾಗಿ ಈ ದರ ಏರಿಕೆ ಆಗ್ತಾ ಇರೋದನ್ನ ಕಡಿವಾಣ ಹಾಕಬೇಕು ಅಂತಂದ್ರೆ ಇದು ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಂದಿಸಬೇಕಾಗುತ್ತೆ. ಜನಸಾಮಾನ್ಯರ ಸಮಸ್ಯೆ ಏನಿದೆ ಅದಕ್ಕೆ ಸ್ಪಂದಿಸಬೇಕಾಗಿದೆ ಅನ್ನುವಂಥದ್ದು ಜನರು ಹೇಳ್ತಾ ಇರುವಂತ. ಅದರ ಜೊತೆಗೆ ಗ್ಯಾಸ್ ಬುಕ್ ಮಾಡಬೇಕು ಅಂತಂದ್ರೂ ಕೂಡ ಅಷ್ಟೇನೆ, ಒಂದು ತಿಂಗಳಲ್ಲಿ ಒಂದು ಗ್ಯಾಸ್ ಬುಕ್ ಮಾಡಬೇಕು ಅಂತಂದ್ರೆ ಅದನ್ನ ಅದೇ ಟೈಮಲ್ಲಿ ತಗೊಂಡಿಲ್ಲ ಅಂತಂದ್ರೆ ಅದು ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದು ಸಮಸ್ಯೆ ಆಗ್ತಾ ಇರುವಂತದ್ದು. ನಮಗೆ ಬೇಕಾದಂತ ಸಂದರ್ಭದಲ್ಲಿ ಗ್ಯಾಸು ಕೂಡ ಸಿಗ್ತಾ ಇಲ್ಲ, ಗ್ಯಾಸ್ ಸಿಕ್ಕಿದ್ರೂ ಕೂಡ ಅದರ ದರ ಏರಿಕೆ ಆಗ್ತಾ ಇರುವಂತದ್ದು. ಇವೆಲ್ಲವನ್ನೂ ಕೂಡ ಸರಿಪಡಿಸಬೇಕು ಕೇಂದ್ರ ಸರ್ಕಾರ. ಇಲ್ಲ ಅಂತಂದ್ರೆ ಇದಕ್ಕೆ ಜನಸಾಮಾನ್ಯರಿಗೆ ಇದು ಭಾರಿ ಸಮಸ್ಯೆ ಆಗುತ್ತೆ. ಮುಂದೊಂದು ದಿನ ಬೀದಿಗೆ ಬಂದು ಹೋರಾಟ ಮಾಡುವಂತಹ ಸಿಚುವೇಶನ್ ಕೂಡ ಸೃಷ್ಟಿ ಆಗುತ್ತೆ ಅನ್ನುವಂಥದ್ದನ್ನ ಜನಸಾಮಾನ್ಯರು ಕೂಡ ಹೇಳ್ತಾ ಇರುವಂಥದ್ದು. ನಾವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ದರ ಯಾವ್ದಾವ್ದು ದರ ಏರಿಕೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನ. ಎಲ್ಲೋ ಒಂದು ಕಡೆ ಈ ಮಧ್ಯಪ್ರಾಚ್ಯ ಯುದ್ಧದ ಬಿಕ್ಕಟ್ಟಿನಿಂದ ದರ ಯಾವುದೂ ಕೂಡ ಕಡಿಮೆ ಆಗ್ತಾ ಇಲ್ಲ, ಎಲ್ಲವೂ ಕೂಡ ದರ ಜಾಸ್ತಿ ಆಗ್ತಾನೆ ಇದೆ. ಸಮಸ್ಯೆಯನ್ನ ಸರಿದೂಗಿಸ್ಬೇಕು, ಆರ್ಥಿಕ ನಷ್ಟವನ್ನ ಸರಿದೂಗಿಸ್ಬೇಕು ಅಂತ ಹೇಳಿ ದರ ಒಂದಲ್ಲ ಒಂದು ಎಲ್ಲಾ ದರಗಳನ್ನು ಕೂಡ ದರ ಜಾಸ್ತಿ ಮಾಡ್ತಾ ಹೋದ ಹಾಗೇನೆ ಇದು ನೇರವಾಗಿ ಜನಸಾಮಾನ್ಯರ ಮೇಲೆ ಹೊಡೆತ ಬೀಳುವಂತದ್ದು. ಬಡವರಿಗಂತೂ ಜೀವನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಜನಸಾಮಾನ್ಯರ ಏನು ಮಾತಾಗಿರುವಂತದ್ದು. ಹಾಗಾಗಿ ಕೂಡಲೇ ಇದಕ್ಕೆ ಸರ್ಕಾರ ಸ್ಪಂದಿಸಬೇಕಾಗಿದೆ, ಸ್ಪಂದಿಸಿ ನಮ್ಮ ಸಮಸ್ಯೆಗಳನ್ನ ಸರಿಪಡಿಸಬೇಕು ಅನ್ನುವಂಥದ್ದನ್ನ ಜನಸಾಮಾನ್ಯರು ಕೇಳ್ಕೊಳ್ತಾ ಇರುವಂತದ್ದು. ಮಧುಕರ್, ಓಕೆ, ಧನ್ಯವಾದ ಮಮತಾ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.